ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗೊಂದು ಮಿನಿ ಕುಕ್ಕಿಂಗ್ ವ್ಲಾಗನ್ನು ಮಾಡೋಣ ಅಂತ ಬನ್ನಿ ನನ್ನ ಜೊತೆಗೂಡಿ. ಬೆಳಗ್ಗೆನೇ ಇವತ್ತು ಮನೆಗೆ ಬೇಕಾದಂತಹ ತರಕಾರಿಗಳು, ಹಾಲು, ಮೊಸರು ಎಲ್ಲನ ಆನ್ಲೈನಲ್ಲೇ ತರಿಸ್ಕೊಂಡಿದ್ದೀನಿ. ಈ ತರಕಾರಿ, ಹಾಲು, ಮೊಸರು ಎಲ್ಲನ ನಿಧಾನವಾಗಿ ಆಮೇಲೆ ಫ್ರಿಜ್ಜಲ್ಲಿ ಜೋಡಿಸ್ಕೊಳ್ತೀನಿ. ಎಲ್ಲ ಗೃಹಿಣಿಯರಿಗೂ ಅಷ್ಟೇ ಬೆಳಗ್ಗೆನೇ ಏನು ಟಿಫನ್ ಮಾಡೋದು, ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅನ್ನೋದೇ ಚಿಂತೆ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗಿರುತ್ತೆ ಮನೇಲಿ. ಈಗ ನಾನು ಇವತ್ತು ಏನು ಮಾಡೋದು ಅಂದ್ಕೊಂಡಾಗ ಬಿಸಿಬೇಳೆಬಾತ್ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾರ್ನಿಂಗ್ ರಿಫ್ರೆಶ್ಮೆಂಟ್ಗೆ ಒಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ 1 ಲೀಟ್ರ್ ಹಾಲನ್ನು ನಾನಿಲ್ಲಿ ತರಿಸ್ಕೊಂಡಿದ್ದೀನಿ. 1 ಲೀಟ್ರ್ ಹಾಲನ್ನು ನಾನು ಒಲೆ ಮೇಲೆ ಸ್ಟವ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇದೆ ನೋಡಿ. ಹಾಲು ಕಾದಿದೆ, ಕೆನೆಗಟ್ಟಿದೆ ಕೂಡ. ಈ ಹಾಲು ಕಾಯಿಸ್ಕೊಂಡ್ಮೇಲೆ ನಾನು ಟೀ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ಟೀ ರೆಡಿ ಆಗ್ತಾಯಿದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. 2-3 ಸತಿ ಮೇಲೆ ಕೆಳಗೆ ಈ ಥರ ಕುದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ಟೀನ ನಾನು ಕಪ್ಪಿಗೆ ಸೋಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಟೀ ಕುಡ್ಕೊಂಡು ಮುಂದಿನ ಕೆಲಸಗಳನ್ನ ಮಾಡಬೇಕು. ಇವಾಗ ಸಖತ್ತಾಗಿದೆ, ಟೀ ಕೂಡ ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ ಟೇಸ್ಟು. ಟೀ ಕುಡ್ದಿದ್ದಾಯಿತು. ಈಗ ಎಲ್ಲ ತರಕಾರಿಗಳನ್ನ ಚೆನ್ನಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ತೊಳಿಬೇಕು ತರಕಾರಿಗಳನ್ನ. ಹೆಚ್ಚಿದ್ಮೇಲೆ ಚೆನ್ನಾಗಿ ತೊಳಿಬೇಕಾಗುತ್ತೆ. ನಮ್ಮ ಮನೇಲಿ ಇವಾಗ ಕ್ಯಾಪ್ಸಿಕಮ್ ಹಾಕೋಣ ಅಂತಂದರೆ ಬೇಡ ಅಂತಂದರು. ಯಾಕೆಂದರೆ ಕ್ಯಾಪ್ಸಿಕಮ್ ಇಷ್ಟಪಡಲ್ಲ. ಬೀಟ್ರೋಟ್ ಆದರೆ ಹೆಲ್ದಿಯಾಗಿರುತ್ತೆ ಹಾಕೋಣ ಅಂತ. ಸೊ ಹಾಗಾಗಿ ಬೀಟ್ರೋಟ್ನ ಚಾಪ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬೀಟ್ರೋಟ್ ಹೆಚ್ಚಿಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬಿಸಿಬೇಳೆಬಾತ್ಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಗೆಡ್ಡೆಕೋಸು ಹಾಕಿದ್ರೂ ಕೂಡ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಇಲ್ಲಿ ಇನ್ನೊಂದು ಕಡೆ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೆ ನಾನು. ಬೇಳೆ ಒಂದು 50% ಬೆಂದಿದೆ ನೋಡಿ ಎಲ್ಲ ಚೆನ್ನಾಗಿ. ಇನ್ನೂ ಬೇಯಬೇಕು, ಬೇಯ್ತಾ ಇರಲಿ. ಅಷ್ಟು ತನಕ ನಾನು ಹುಣಸೆಹಣ್ಣು ಮತ್ತು ಉಪ್ಪು, ಸ್ವಲ್ಪ ಬೆಲ್ಲ 3 ಸಮ ಪ್ರಮಾಣದಲ್ಲಿ ನೆನೆಯಲಿಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೆನೆಯಲಿ. ಇನ್ನೊಂದು ಕಡೆ ಸ್ಟವ್ ಮೇಲೆ ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ತರಕಾರಿ ಹಾಗೆ ತೊಳೆದಿಟ್ಕೊಂಡಿದ್ನಲ್ಲ ರೈಸು, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಇದ್ರ ಜೊತೆಗೆ ಇವಾಗ ಎಲ್ಲ ತರಕಾರಿಗಳು ಒಂದೊಂದೇ ಹಾಕಬೇಕು ಇವಾಗ ನೋಡಿ. ಬೀಟ್ರೋಟ್ ಹಾಕಿದೆ, ಉಳಿದಂಥ ಎಲ್ಲ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ ಇವಾಗ. ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಇನ್ನೊಂದು ಕಡೆ ಬೇಳೆ ಬೇಯಲಿಕ್ಕೆ ಇಟ್ಟಿದ್ನಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಬೆಂದಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ನಮ್ಮ ಚಾನಲ್ನ ಕುಕ್ಕಿಂಗ್ ವಿಡಿಯೋಗಳನ್ನ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮಗೆಲ್ಲ ರೆಸಿಪಿಗಳು ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮರಿದೇನೆ ಕಮೆಂಟ್ನ ತಿಳಿಸಿ ಹೇಗೆ ಬಂದಿದೆ ಅಂತ ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊತೀನಿ. ಹಾಗೆ ನೋಡಿ, ಇವಾಗ ನಾನು ಟೊಮೊಟೊ ಹೆಚ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ ಸಪ್ರೇಟ್ ಹೆಚ್ಕೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಬೇಕು. ಸಪ್ರೇಟಾಗಿ ಬೇಳೆ ಜೊತೆಗೆ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2-3 ಹಾಕ್ಕೋತಾ ಇದ್ದೀನಿ. ಇದು ಒಗ್ಗರಣೆಗೆ ಚೆನ್ನಾಗಿರುತ್ತೆ ನೋಡಿ. ಒಂದು 3 ಆದರೆ ಸಾಕು, 3-4 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬನ್ನಿ ಕುಕ್ಕರ್ ಏನಾಗಿದೆ ಅಂತ ನೋಡೋಣ. ಬೇಯ್ತಾ ಇತ್ತು, ಹೌದು ವಿಜಲ್ ಆಗ್ತಾಯಿದೆ. ಇವಾಗ ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಇನ್ನೊಂದು ಕಡೆ ಸೈಡು ಕಡಾಯಿ ಇಟ್ಕೊಳ್ಳೋಣ ಒಗ್ಗರಣೆಗೆ. ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕೋಣ. ಈಗ ಅದ್ರ ಜೊತೆಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರ್ತಕ್ಕಂಥ ಏನು ಕರಿಬೇವು, ಈರುಳ್ಳಿ ಎಲ್ಲ ಇತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ತಾ ಇರೋಣ. ಫ್ರೈ ಆಗಲಿ, ಅದು ಲೈಟಾಗಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈ ಟೊಮೊಟೊನ ಇವಾಗ ಹಾಕಬೇಕಾಗುತ್ತೆ. ಹಾಗೆಯೇ ಈ ಹುಣಸೆಹಣ್ಣಿಂದು ಗೊಜ್ಜೇನಿತ್ತು, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಅದನ್ನು ಚೆನ್ನಾಗಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ್ದೀನಿ ನೋಡಿ. ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮೂತ್ ಆಗಬೇಕು ಟೊಮೊಟೊ. ಸೊ ಅದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈಗ ಇದಕ್ಕೆ ನಾನು ಬಿಸಿಬೇಳೆಬಾತ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬಿಸಿಬೇಳೆಬಾತ್ ಪೌಡ್ರನ್ನ ನೀವು ಮನೆಯಲ್ಲೂ ಮಾಡ್ಕೋಬೋದು, ಅಂಗಡಿಯಿಂದನೂ ತರ್ಬೋದು. ಮನೇಲಿ ಮಾಡಿದ್ದಾದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಸೌಟಲ್ಲಿ ರೀತಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಜ್ಯೂಸ್, ಟಮರಿನ್ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು, ಬೆಲ್ಲ, ಉಪ್ಪು ಎಲ್ಲವನ್ನು ಕರಗಿಸಿ ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಅದು
ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ಬೇಳೆ ಇತ್ತಲ್ಲ, ಬೇಳೆ ಚೆನ್ನಾಗಿ ಬೆಂದಿತ್ತು ನೋಡಿ. ಇವಾಗ ಅದನ್ನು ಸೇರಿಸ್ತಾ ಇರೋದು. ಮೆತ್ತಗೆ ಚೆನ್ನಾಗಿ ಬೆಂದಿತ್ತು ಬೇಳೆ ನೋಡಿ. ಇವಾಗ ರೈಸ್ ಬೆಂದಿದೆ, ಹಾಗೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ತಾ ಇದ್ದೀನಿ. ಕೆಲವರು ಬೇಳೆ, ಅಕ್ಕಿ ಮತ್ತು ತರಕಾರಿ ಎಲ್ಲ ಒಟ್ಟಿಗೆ ಕೂಡ ಬೇಯಿಸ್ತಾರೆ, ಹಾಗೂ ಮಾಡ್ಬೋದು. ನಾನು ಬೇಳೆನ ಸಪ್ರೇಟಾಗಿ ಬೇಯಿಸಿದ್ದೆ, ಯಾಕೆಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಇದೆಲ್ಲದ್ರ ಜೊತೆಗೆ ಚೆನ್ನಾಗಿ ಹೊಂದಿಕೆ ಆಗಿರುತ್ತೆ. ಹಾಗಾಗಿ ಆ ರೀತಿಯಾಗಿ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಕನ್ಸಿಸ್ಟೆನ್ಸಿ ಸೂಪರಾಗಿ ಬಂದಿದೆ ನೋಡಿ. ಕನ್ಸಿಸ್ಟೆನ್ಸಿ ಸೂಪರಾಗಿದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಈ ಒಂದು ರೆಸಿಪಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನೋಡೋಣ, ಇದನ್ನು ಸರ್ವ್ ಮಾಡೋಣ. ಟೇಸ್ಟ್ ಮಾಡಬೇಕಲ್ವ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಫ್ರೆಂಡ್ಸ್. ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡು ತಿಂದರೆ ಅದ್ಭುತವಾದಂತಹ ರುಚಿ ಕೊಡುತ್ತೆ. ಖಾರ ಬೂಂದಿನೂ ಕೂಡ ರೆಡಿ ಇದೆ, ಅದನ್ನು ಇವಾಗ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಖಾರ ಬೂಂದಿ ಇಲ್ಲ ಅಂತಂದರೆ ಬಿಸಿಬೇಳೆಬಾತು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಚೆನ್ನಾಗಿದೆ ನೋಡಿ. ಯಾವ ರೀತಿ ಬೇಕಾದ್ರೂ ಬಿಸಿಬೇಳೆಬಾತು ಮಾಡ್ಕೊಂಡು ತಿನ್ಬೋದು. ಏನೇ ತರಕಾರಿಗಳನ್ನ, ನಿಮಗೆ ಇಷ್ಟವಾದಂಥ ತರಕಾರಿಗಳನ್ನ ಹಾಕ್ಬೋದು. ಕ್ಯಾಪ್ಸಿಕಮ್ ಹಾಕ್ಬೋದು, ಗೆಡ್ಡೆಕೋಸು ಹಾಕ್ಬೋದು. ಇರೋದ್ರಲ್ಲೇ ಬೀನ್ಸು, ಕ್ಯಾರೆಟ್ ಜೊತೆಗೆ ನಾನು ಏನು ಬೀಟ್ರೂಟ್ ಇತ್ತಲ್ಲ ಅದನ್ನು ಹಾಕಿದ್ದೀನಿ. ಬೀಟ್ರೂಟ್ ಹಾಕಿರೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ಕಲರ್ ಕೂಡ ಸೂಪರಾಗಿರುತ್ತೆ. ಈ ಖಾರ ಬೂಂದಿ ಹಾಕ್ಕೊಂಡು ಈ ಥರ ತಿಂದರೆ ಅಂತೂ ಅದ್ಭುತವಾದಂಥ ರುಚಿ ಕೊಡುತ್ತೆ. ಕುಕ್ಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಯಿತಾ? ದಯವಿಟ್ಟು ಲೈಕ್ ಕೊಟ್ಬಿಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.